ನೀವೇನಾದರೂ ಈ ದಿನಗಳಲ್ಲಿ ಕೇರಳ ಪ್ರವಾಸವನ್ನ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಣ್ಣೂರಿನ ಈ ಪವಿತ್ರ ಜಾಗಕ್ಕೆ ಭೇಟಿ ನೀಡೋದನ್ನ ಖಂಡಿತ ಮರೆಯಬೇಡಿ. ಹೌದು, ಕೇರಳದ ಪ್ರಸಿದ್ಧ ಇಕ್ಕರೆ ಮತ್ತು ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನಗಳಲ್ಲಿ ಇಂದಿನಿಂದ ಅಂದ್ರೆ ಮೇ 23ರಿಂದ ಜುಲೈ 23ರವರೆಗೆ ವಿಶ್ವವಿಖ್ಯಾತ ಕೊಟ್ಟಿಯೂರು ವೈಶಾಖ ಮಹೋತ್ಸವ ನಡೆಯುತ್ತಿದೆ. ಇಲ್ಲಿ ಮಹಿಳೆಯರಿಗಾಗಿ ಒಂದು ಮುಖ್ಯವಾದ ಮಾಹಿತಿ ಇದೆ. ದೇವಸ್ಥಾನದ ಸಂಪ್ರದಾಯದ ಪ್ರಕಾರ ಮಹಿಳೆಯರಿಗೆ ಮೇ 30ರಿಂದ ಜೂನ್ 23ರವರೆಗೆ ಮಾತ್ರ, ಅದು ಕೇವಲ ಮಧ್ಯಾಹ್ನದ ಅವಧಿಯವರೆಗೆ ಭೇಟಿ ನೀಡಲು ಅವಕಾಶವಿರುತ್ತದೆ. ಈ ಅಪರೂಪದ ಮತ್ತು ಭಕ್ತಿಪೂರ್ವಕ ಉತ್ಸವವನ್ನ ಕಣ್ತುಂಬಿಕೊಳ್ಳಲು ಹಿಂದೆ ನಿಮ್ಮ ಪ್ಲಾನ್ ಅನ್ನ ರೆಡಿ ಮಾಡಿಕೊಳ್ಳಿ. ಹರಹರ ಮಹಾದೇವ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನಾಂಕ 29ನೇ ತಾರೀಕು ಮೇ 2026ರಂದು ನಾವು ಕೇರಳದ ಕೊಟ್ಟಿಯೂರಿನ ಶ್ರೀ ಮಹಾಶಿವ ದೇವಸ್ಥಾನಕ್ಕೆ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಇವತ್ತಿಂದ ಸಾರ್ವಜನಿಕ ದರ್ಶನ ಶುರುವಾಗಿದೆ ಮತ್ತು 30ನೇ ತಾರೀಕಿಂದ ಎಲ್ಲರಿಗೂ ಮಹಿಳೆಯರಿಗೂ ಕೂಡ ದರ್ಶನ ಶುರುವಾಗಲಿದೆ. 1 ತಿಂಗಳ ಕಾಲ ದರ್ಶನ ಇರ್ತದೆ. ಎಲ್ಲರೂ ಬಂದು ದೇವರ ಕೃಪೆಗೆ ಹೋಗಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಮತ್ತು ನಾವು ಚಿಕ್ಕಮಗಳೂರಿಂದ ನಾವು ಮಲ್ಲೇಶಣ್ಣನವರ ನೇತೃತ್ವದಲ್ಲಿ ನಾನು, ಮಲ್ಲೇಶಣ್ಣ, ರಘುವಣ್ಣ, ಆಮೇಲೆ ನಮ್ಮ ಪುನೀತ್ ಅವರು, ಗಿರೀಶ್ ಅಣ್ಣ, ಆಮೇಲೆ ದಿಲೀಪ್ ಅಣ್ಣ, ಆಮೇಲೆ ನಮ್ಮ ಪ್ರಕಾಶ್ ಅಣ್ಣ, ಕಿಟ್ಟಿ ಅಣ್ಣ ಎಲ್ಲರೂ ಕೂಡ ನಾವು ಬಂದಿದ್ದೀವಿ. ಎಲ್ಲರೂ ಬಂದು ಭಾಳ ಸಂತೋಷವಾಗಿದೆ. ಎಲ್ಲರೂ ಬಂದು ದಯವಿಟ್ಟು ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭೋದಯ. ಇದು ಕೇರಳದ ಕೊಟ್ಟಿಯೂರು ದೇವಸ್ಥಾನ. ಇದು 23ನೇ ಓಪನ್ ಇದೆ. ಇವತ್ತಿನ ಸಾರ್ವಜನಿಕ ದರ್ಶನ. ಭಗವಂತನಿಗೆ ತುಪ್ಪದ ಅಭಿಷೇಕ ಆಗ್ತಿದೆ. ನಾವು ಚಿಕ್ಕಮಗಳೂರಿಂದ ಒಂದು 12 ಜನ ಬಂದಿದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ವರ್ಷ ಮಳೆ ಕಡಿಮೆ ಇದೆ. ಬನ್ನಿ ಎಲ್ಲ. ಮಹಿಳೆಯರಿಗೆ 30ನೇ ತಾರೀಕಿಂದ ಪ್ರವೇಶ ಇರುತ್ತೆ. ನಾವು ಭಾಳ ಹೋದ ವರ್ಷಕ್ಕಿಂತ ಮಳೆ ಕಡಿಮೆ ಇರೋದ್ರಿಂದ ಈ ಸಲ ಜನ ಕಡಿಮೆ ಇದೆ. ಇವತ್ತಿಂದ ಓಪನ್ ಆಗಿದೆ.